ಇದೀಗ ಹೊಸ ವರ್ಷಕ್ಕೂ ಮುನ್ನ ಬೆಂಗಳೂರಲ್ಲಿ ಡ್ರಗ್ಸ್ ಖಾಟು ಕೇಳ್ಬರ್ತಾ ಇದೆ. 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಎಂಡಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ 3 ಕಡೆ ಇದ್ದಂತ ಡ್ರಗ್ಸ್ ಫ್ಯಾಕ್ಟರಿ ಈಗ ಸೀಸ್ ಆಗಿದೆ. ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಮಾಡಲಾಗಿದೆ. ಮಹಾರಾಷ್ಟ್ರ ಎಎನ್ಟಿಎಫ್ ನಿಂದ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಿರೋದು. ಆರ್ಜೆ ಈವೆಂಟ್ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇರೋದು ಪತ್ತೆಯಾಗಿತ್ತು. ಹೊರ ರಾಜ್ಯದವರ ಡ್ರಗ್ಸ್ ಬಿಸ್ನೆಸ್ಗೆ ಬೆಂಗಳೂರೇ ಹಾಟ್ಸ್ಪಾಟ್ ಆಗಿದೆ. ರಾಜಸ್ಥಾನ ಮೂಲದ ಇಬ್ಬರು ಕಿಂಗ್ ಪಿನ್ಗಳಿಂದ ಡ್ರಗ್ಸ್ ಫ್ಯಾಕ್ಟರಿ ದಂಧೆ ನಡೀತಾ ಇತ್ತು. ಇಡೀ ದಂಧೆಯ ಕಿಂಗ್ ಪಿನ್ಗಳು ಯೋಗಿರಾಜ್ ಮತ್ತು ನಯನ್. ಡಿಸೆಂಬರ್ 26ನೇ ತಾರೀಕು ಕಾರ್ಯಾಚರಣೆಯನ್ನು ನಡೆಸಿತ್ತು ಮಹಾರಾಷ್ಟ್ರದ ಎಎನ್ಟಿಎಫ್. ಬೆಂಗಳೂರಿನ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ನಡೆಸಿ ಡ್ರಗ್ಸ್ ಡೀಲ್ ಮಾಡ್ತಾ ಇತ್ತು. ದೇಶದ ಅನೇಕ ಕಡೆ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಬೆಂಗಳೂರೇ ಹಾಟ್ಸ್ಪಾಟ್ ಆಗಿದೆ ಈ ಆರೋಪಿಗಳಿಗೆ. 3 ಕಡೆ ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ರು. 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಈಗ ಮಹಾರಾಷ್ಟ್ರದ ಎಎನ್ಟಿಎಫ್ ಸೀಸ್ ಮಾಡಿದೆ, ವಶಪಡಿಸಿಕೊಂಡಿದೆ. ಕಾರ್ಯಾಚರಣೆ ನಡೆಸಿದ್ದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಡ್ರಗ್ಸ್ ಪತ್ತೆಯಾಗಿರೋದು. ಅಷ್ಟಕ್ಕೂ ಇಡೀ ದಂಧೆಯ ಕಿಂಗ್ ಪಿನ್ಗಳು ಯೋಗಿರಾಜ್ ಮತ್ತು ನಯನ್. ಡಿಸೆಂಬರ್ 26ನೇ ತಾರೀಕು ಮಹಾರಾಷ್ಟ್ರ ಮೂಲದ ಎಎನ್ಟಿಎಫ್ ಕಾರ್ಯಾಚರಣೆ ನಡೆಸಿತ್ತು. ಅದರ ಮುಂದುವರೆದ ಭಾಗ ಈಗ ಮತ್ತೆ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದ ಎಎನ್ಟಿಎಫ್ ನಿಂದ ಬೆಂಗಳೂರಿನಲ್ಲಿ 3 ಕಡೆ ದಾಳಿಯನ್ನ ಮಾಡಿ ಡ್ರಗ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿರುವಂತದ್ದು. ಮಹಾರಾಷ್ಟ್ರದ ಎಎನ್ಟಿಎಫ್ ಪೊಲೀಸರು ಯರಪ್ಪನಹಳ್ಳಿ ಸಮೀಪದಲ್ಲಿರುವಂತಹ ಒಂದು ಡ್ರಗ್ ಫ್ಯಾಕ್ಟರಿಯನ್ನು ಸೀಸ್ ಮಾಡಿದ್ದಾರೆ. ನಾನೀಗ ಸದ್ಯ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ಮನೆ ರೀತಿಯಲ್ಲಿ ಏನ್ ತೋರ್ತಾ ಇದೆ, ಇಲ್ಲಿ ಇವರು ಡ್ರಗ್ಸ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಮಾಹಿತಿಯನ್ನ ಆಧರಿಸಿ ಮಹಾರಾಷ್ಟ್ರ ಎಎನ್ಟಿಎಫ್ ಪೊಲೀಸರು ಇಲ್ಲಿ ಬಂದು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿ ಇಲ್ಲಿದ್ದಂತಹ ಎಲ್ಲ ಯಂತ್ರೋಪಕರಣಗಳನ್ನ ಕೂಡ ಈಗಾಗಲೇ ಸೀಸ್ ಮಾಡಿರುವಂತದ್ದು. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಆ ಒಂದು ಗೇಟ್ ಅನ್ನ ಕೂಡ ಸೀಸ್ ಮಾಡಿದ್ದಾರೆ. ಒಟ್ಟು 55.88 ಕೋಟಿ ರು ಮೌಲ್ಯದ ಎಂಡಿ ಸಿಂಥೆಟಿಕ್ ಡ್ರಗ್ ಅನ್ನ ಈಗಾಗಲೇ ಸೀಸ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ 3 ಕಡೆ ಇದ್ದಂತಹ ಡ್ರಗ್ ಫ್ಯಾಕ್ಟರಿಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಈ ಹಿಂದೆ ಮುಂಬೈನಲ್ಲಿ ಸುಮಾರು 1.5 ಕೋಟಿ ರು ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿತ್ತು. ಅಲ್ಲಿ ಅಬ್ದುಲ್ ಖಾದರ್ ಶೇಖ್ ಎಂಬಾತನ ಬಂಧನ ಕೂಡ ಆಗಿತ್ತು. ವಿಚಾರಣೆಯ ನಂತರದಲ್ಲಿ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಅನ್ನುವಂಥವ್ರನ್ನ ಕೂಡ ಬಂಧನ ಮಾಡಿರ್ತಾರೆ. ಆತ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಬೆಂಗಳೂರಿನ 3 ಕಡೆ ದಾಳಿಯನ್ನ ಕೂಡ ಮಾಡ್ತಾರೆ. ಅದರಲ್ಲಿ ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್ ಹಾಗೆ ಮಲ್ಕಾನ ರಾಮ್ಲಾಲ್ ಬಿಷ್ಣೋಯ್ ಅನ್ನುವಂತರ ಬಂಧನ ಆಗುತ್ತೆ. ಬಳಿಕ ಆರ್ಜೆ ಇವೆಂಟ್ ಹೆಸರಿನಲ್ಲಿ ಡ್ರಗ್ ಫ್ಯಾಕ್ಟರಿಯನ್ನ ನಡೆಸುತ್ತಿರುವಂತದ್ದು ಕೂಡ ಈಗಾಗಲೇ ಪತ್ತೆಯಾಗಿರುವಂತದ್ದು. ಯರಪ್ಪನಹಳ್ಳಿ, ಕಣ್ಣೂರು ಬಳಿಯಲ್ಲಿ ಈ ಒಂದು ಡ್ರಗ್ ಫ್ಯಾಕ್ಟರಿ ಏನಿದೆ ಇದು ಪತ್ತೆಯಾಗಿದೆ. ದಾಳಿ ವೇಳೆಯಲ್ಲಿ ಸುಮಾರು 4.1 ಕೆಜಿ ಘನ ಎಂಡಿ ಹಾಗೆ 17 ಕೆಜಿ ದ್ರವ ಎಂಡಿ ಸೇರಿದಂತೆ ಒಟ್ಟು 21.4 ಕೆಜಿ ಡ್ರಗ್ಸ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಡ್ರಗ್ಸ್ ತಯಾರಿಸುವ ಯಂತ್ರೋಪಕರಣಗಳನ್ನ ಕೂಡ ಸೀಸ್ ಮಾಡಲಾಗಿದೆ. ಹಾಗೆ ರಾಸಾಯನಿಕಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಬಂಧಿತರನ್ನ ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. 26ರಂದು ಅಂದ್ರೆ ಡಿಸೆಂಬರ್ 26ರಂದು ಇಲ್ಲಿ ಕಾರ್ಯಾಚರಣೆಯನ್ನ ಮಹಾರಾಷ್ಟ್ರ ಎಎನ್ಟಿಎಫ್ ನವರು ನಡೆಸ್ತಾರೆ. ಬೆಂಗಳೂರಿನ 3 ಕಡೆ ಡ್ರಗ್ ಫ್ಯಾಕ್ಟರಿ ನಡೆಸ್ತಾ ಇರೋದ್ರ ಬಗ್ಗೆ ಇಬ್ಬರು ಕಿಂಗ್ ಪಿನ್ಗಳು ನಡೆಸ್ತಾ ಇರ್ತಾರೆ ಅನ್ನುವಂತ ಒಂದು ಮಾಹಿತಿ ಏನಿತ್ತು ಅದು ಕೂಡ ಅವರಿಗೆ ಲಭ್ಯವಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಯೋಗಿರಾಜ್ ಕುಮಾರ್ ಹಾಗೆ ನಯನ್ ಪವಾರ್ ಅಂತ ಹೇಳಿ ಇವರಿಬ್ರು ಕಿಂಗ್ ಪಿನ್ಗಳು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಅವರಿಗಾಗಿ ಈಗಾಗಲೇ ಹುಡುಕಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾರ್ಖಾನೆಗಳು ಎಲ್ಲೆಲ್ಲಿದ್ವು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಪಂದನ ಲೇಔಟ್ ನ ಕಾಲೋನಿಯಲ್ಲಿ ಒಂದು ಕಡೆ, ಎರಡನೇದಾಗಿ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂಜಿಗೊಲ್ಲಹಳ್ಳಿ ಪ್ರದೇಶದಲ್ಲಿರುವ ಆರ್ಜೆ ಇವೆಂಟ್ ಎಂಬ ಹೆಸರಿನ ಕಾರ್ಖಾನೆ, ಮತ್ತೊಂದು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿತಿಯೊಳಗಿನ ಯರಪ್ಪನಹಳ್ಳಿಯಲ್ಲಿರುವಂತಹ ಒಂದು ಮನೆಯಲ್ಲಿ ಇವರು ಈ ರೀತಿಯಲ್ಲಿ ಡ್ರಗ್ಸ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ರು ಅನ್ನುವಂಥದ್ದೇ ಅದು ಕೂಡ ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಇವೆಲ್ಲವೂ ಕೂಡ ಇಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಈ ಎಲ್ಲ ಮನೆಗಳು ಇರುವಂತಹ ಒಂದು ಸ್ಥಳದಲ್ಲಿಯೇ ಇವರು ಡ್ರಗ್ಸ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಮುಕ್ತವಾಗಿ ಮಾಡ್ತೇವೆ, ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಡ್ರಗ್ಸ್ ಅನ್ನ ನಾವು ವ್ಯಾಪಾರ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಗೃಹ ಸಚಿವರು ಹೇಳ್ತಾ ಇದ್ರು. ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಬೆಂಗಳೂರಿನಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಫ್ಯಾಕ್ಟರಿಗಳು ಇರುವಂತದ್ದು, ಹಾಗಾದ್ರೆ ಬೆಂಗಳೂರು ಪೊಲೀಸರಿಗೆ ಗೊತ್ತಾಗದೇ ಇರುವಂತದ್ದು ಇನ್ನೂ ದೊಡ್ಡ ದುರಂತ ಅಂತ ಹೇಳ್ಬಹುದು. ಹಾಗಾದ್ರೆ ಇವರು ಯಾವ ರೀತಿಯಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನ ಮಾಡ್ತಾರೆ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಮಹಾರಾಷ್ಟ್ರದ ಎಎನ್ಟಿಎಫ್ ನವರು ಬಂದು ಇಲ್ಲಿ ದಾಳಿಯನ್ನ ಮಾಡಿ ಅನಂತರದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ಸೀಸ್ ಮಾಡ್ತಾರೆ. ಹಾಗೆ ಆರೋಪಿಗಳನ್ನ ಅವರು ಬಂಧನವನ್ನ ಮಾಡ್ತಾರೆ. ಆದ್ರೆ ಇಲ್ಲಿನ ಸ್ಥಳೀಯ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂತದ್ದು ನಿಜಕ್ಕೂ ಕೂಡ
ಒಂದು ದುರಂತದ ಸಂಗತಿ. ಆ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಹಾಗಾದ್ರೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ತಮ್ಮ ಏರಿಯಾದ ಬಗ್ಗೆ ನಿಗಾವನ್ನ ವಹಿಸ್ತಾ ಇಲ್ವಾ ಅನ್ನುವಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ, ಅಥವಾ ಗೊತ್ತಿದ್ದು ಕೂಡ ಸುಮ್ಮನಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನಾದ್ರೂ ಕೂಡ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಳ್ಳಿ, ಹೊರ ರಾಜ್ಯದ ಪೊಲೀಸರು ಬಂದು ಸೀಸ್ ಮಾಡುವಂತ ಒಂದು ಪ್ರಮೇಯಕ್ಕೆ ಇವರು ಅವಕಾಶವನ್ನ ಕೊಡದೇ ಇರಲಿ ಅನ್ನುವಂಥದ್ದೇ ಎಲ್ಲರ ಆಶಯ ಕೂಡ ಹೌದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. 2-3 ವರ್ಷದಿಂದ ಮತ್ತೆ ಬಂದ್ಬಿಟ್ಟು ಮೊಬೈಲಲ್ಲಿ ಸೈಡಾಗ ಅಂದ್ರೆ ಫುಟ್ಪಾತ್ ಸೈಡು ಅಂತಾರಲ್ಲ, ಆ ಸೈಡಾಗ ಅವರು ಮೊಬೈಲ್ ಈ ತರ ಇಟ್ಟು ಸುಮ್ಮನೆ ಹಂಗೆ ನೋಡ್ಬಿಟ್ಟು ಕೈ ಇಡ್ತಾರೆ. ಕೈ ಹಿಡಿದ ತಕ್ಷಣ ಅಲ್ಲಿ ಅದು ಸಿಗುತ್ತೆ. ಇದನ್ನ ನಾನು ನೋಡ್ತೀನಿ, ಒಂದ್ಸಲ ಅಲ್ಲ ಸುಮಾರು ಸಲ ನೋಡಿರ್ತೀನಿ. ಒಂದು ದಿನ 4 ಗಂಟೆ ಟೈಮು, ಸಾಯಂಕಾಲ 4 ಗಂಟೆ ಟೈಮು. ಆ 4 ಗಂಟೆ ಟೈಮಲ್ಲಿ ಏನಪ್ಪ ಅದು ನಿನ್ನ ಕೆಲಸ, ಕ್ಯಾಮ್ರಾ ಐತೆ ಹೋಗಯ್ಯ ಅಂದ್ರೆ, ಸರ್ ರೀಸರ್ಚ್ ಮಾಡಬಾರ್ದ ಅಂತ ನಮ್ಮೇಲೇನೆ ಜಗಳಕ್ಕೆ ಬರ್ತಾರೆ. ನಾವು ಇನ್ನೇನು ಮಾಡೋಕ್ಕಾಗ್ತದೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಇಲ್ಲಿ? ಅದು ಗೊತ್ತಿಲ್ಲ ಸರ್, ನಾನು ಹೇಳ್ತಾ ಇರೋದು 1 ತಿಂಗಳ ಮಾತು ಇದು. ಈ ವಿಚಾರ ಪೊಲೀಸ್ ಅವ್ರಿಗೆ ಹೇಳಿರ್ಲಿಲ್ಲ, ಹಿಂಗ್ ಮಾಡ್ತಾರೆ ಹುಡುಗರು ಯಾರೋ ಬಂದ್ಬಿಟ್ಟು ಅಂತ? ಸರ್ ಡೈಲಿ ಪೊಲೀಸವರು ಬರ್ತಾರೆ, ನಮ್ಮೂರವರು ಅಕ್ಕಪಕ್ಕ ಮನೆಗಳವರೆಲ್ಲ ಅವ್ರ ಮೇಲೆ ಗಲಾಟೆನು ಮಾಡಿ. ಇವ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಸರ್. ಇಲ್ಲಿ ಇದ್ರಲ್ಲ ಅವರು ನಾವು ನಮ್ಮ ಶೆಡ್ಡು ಇಲ್ಲೇ ಪಕ್ಕದಾಗ ಬರ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಮತ್ತೆ ನಾನು ಕ್ಯಾಮ್ರಾ ಇವಾಗ ಇದು ಕೊಟ್ಟಿದ್ದೀನಲ್ಲ ಮೆಮೊರಿ, ಅದ್ರ ಗೊತ್ತಾಗ್ತದೆ ನಾನು ಎಷ್ಟು ಟೈಮ್ ಓಡಾಡ್ತೀನಿ ಅಂತ. ಅಷ್ಟು ಟೈಮಾಗ ಇವರು ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.